A fire occurred in the premises of the Unlucky Limited on 30th September 2019. All the stocks with the exception of Rs 13,000 were destroyed by fire. This is salvage amount. From the following figures, ascertain the loss suffered by the company. Stock on 1/4/2018 Rs 36,000. This is opening stock amount. Stock on 31st/3/2019 Rs 66,000. This is closing stock amount. Purchases during 2018 to 19 Rs 4,80,000. Sales during 2018 to 19 Rs 6 lakh. ಈ ಟೂ ಇನ್ಫಾರ್ಮೇಷನ್ ಇದೆಯಲ್ಲ ಇದು ಲಾಸ್ಟ್ ಇಯರ್ ಇನ್ಫಾರ್ಮೇಷನ್. ಸೇಲ್ಸ್ ಫ್ರಮ್ 1st April 2019 ಟು ದಿ ಡೇಟ್ ಆಫ್ ಫೈರ್ Rs 3 lakh. Purchases from 1st April 2019 to the date of fire Rs 2,30,000. ಈ ಟೂ ಇನ್ಫಾರ್ಮೇಷನ್ ಕರೆಂಟ್ ಇಯರ್ ಇನ್ಫಾರ್ಮೇಷನ್. On 20th March 2019 also fire broke out and the cost of stock destroyed was Rs 10,000. 20th March 2019ಗೆ ಕೂಡ ಫೈರ್ ಇನ್ಸಿಡೆಂಟ್ ಆಗಿರುತ್ತೆ. ಈ ಫೈರ್ ಇನ್ಸಿಡೆಂಟಲ್ಲಿ 10,000ನಷ್ಟು ಸ್ಟಾಕ್ ಫೈರಲ್ಲಿ ಡೆಸ್ಟ್ರಾಯ್ ಆಗಿರುತ್ತೆ. ಸೊ 2 times ಫೈರ್ ಇನ್ಸಿಡೆಂಟ್ ಆಗಿರುತ್ತೆ. ಒಂದು 30th September 2019, ಇನ್ನೊಂದು 20th March 2019. There was a practice in the firm to value stock at costless 10%, but all of a sudden they changed this practice and valued stock on 31st March 2019 at cost plus 10%. So ಓಪನಿಂಗ್ ಸ್ಟಾಕಲ್ಲಿ 10% ಲೆಸ್ ಮಾಡಬೇಕು ಆ್ಯಂಡ್ ಕ್ಲೋಸಿಂಗ್ ಸ್ಟಾಕಲ್ಲಿ 10% ಆ್ಯಡ್ ಮಾಡಬೇಕು. ದಿ ಅಮೌಂಟ್ ಆಫ್ ದಿ ಪಾಲಿಸಿ ವಾಸ್ Rs 40,000. ಪಾಲಿಸಿ ಅಮೌಂಟ್ 40,000 ಆ್ಯಂಡ್ ದಿ ಕ್ಲೈಮ್ ವಾಸ್ ಸಬ್ಜೆಕ್ಟ್ ಟು ಆ್ಯನ್ ಆವ್ರೇಜ್ ಕ್ಲಾಸ್. ಆವ್ರೇಜ್ ಕ್ಲಾಸ್ ಮೆಥಡಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡಬೇಕು. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಬುಕ್ಸ್ ಆಫ್ ಅನ್ಲಕ್ಕಿ ಲಿಮಿಟೆಡ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st 3/2019. ಟು ಓಪನಿಂಗ್ ಸ್ಟಾಕ್ 36,000 into 100 divided by 90. ಓಪನಿಂಗ್ ಸ್ಟಾಕಿಗೆ 10% ಲೆಸ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 40,000 ಸಿಗುತ್ತೆ ಆನ್ಸರ್. ಟು ಪರ್ಚೇಸಸ್ 4,80,000. ಬೈ ಸೇಲ್ಸ್ 6 lakh. ಬೈ ಸ್ಟಾಕ್ ಲಾಸ್ಟ್ ಬೈ ಫೈರ್ 10,000. ಬೈ ಕ್ಲೋಸಿಂಗ್ ಸ್ಟಾಕ್ 66,000 into 100 divided by 110. ಕ್ಲೋಸಿಂಗ್ ಸ್ಟಾಕ್ಗೆ 10% ಆ್ಯಡ್ ಮಾಡಬೇಕು. ಸೊ ಆನ್ಸರ್ 60,000 ಸಿಗುತ್ತೆ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕು. 6,70,000 ಸಿಗುತ್ತೆ ವ್ಯಾಲ್ಯೂ. ಈ 6,70,000ಇಂದ ಓಪನಿಂಗ್ ಸ್ಟಾಕ್ ಮತ್ತು ಪರ್ಚೇಸ್ನ ಅಮೌಂಟನ್ನು ಡಿಡಕ್ಟ್ ಮಾಡಬೇಕು. ಆಗ 1,50,000 ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ. ಈ ಬ್ಯಾಲೆನ್ಸಿಂಗ್ ಫಿಗರನ್ನು ಗ್ರಾಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಟು ಗ್ರಾಸ್ ಪ್ರಾಫಿಟ್ 1,50,000. ಸೊ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ವ್ಯಾಲ್ಯೂ ಈಕ್ವಲ್ ಬರುತ್ತೆ 6,70,000. ನೆಕ್ಸ್ಟ್ ಕರೆಂಟ್ ಇಯರ್ನ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪೀರಿಯಡ್ ಎಂಡಿಂಗ್ 30th 9 2019. ಟು ಓಪನಿಂಗ್ ಸ್ಟಾಕ್ 60,000. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಕರೆಂಟ್ ಇಯರ್ನ ಓಪನಿಂಗ್ ಸ್ಟಾಕ್ ಆಗುತ್ತೆ. ಟು ಪರ್ಚೇಸಸ್ 2,30,000. ಟು ಗ್ರಾಸ್ ಪ್ರಾಫಿಟ್ 3 lakh into 25. 3 lakh ಸೇಲ್ಸ್ ವ್ಯಾಲ್ಯೂ. 25 ಗ್ರಾಸ್ ಪ್ರಾಫಿಟ್ ರೇಟನ್ನು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 75,000 ಸಿಗುತ್ತೆ. ಬೈ ಸೇಲ್ಸ್ 3 lakh. ನೆಕ್ಸ್ಟು ಡೆಬಿಟ್ ಸೈಡ್ ಟೋಟಲ್ ಮಾಡಬೇಕು. ಆಗ 3,65,000 ಸಿಗುತ್ತೆ. ಈ 3,65,000ಅಲ್ಲಿ ಸೇಲ್ಸ್ ವ್ಯಾಲ್ಯೂವನ್ನು ಡಿಡಕ್ಟ್ ಮಾಡಿದಾಗ 65,000 ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ ಸಿಗುತ್ತೆ. ಈ ಅಮೌಂಟನ್ನು ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡಲ್ಲಿ 3,65,000 ಸಿಗುತ್ತೆ. ಪ್ರಾಬ್ಲಮಲ್ಲಿ ಎವರೇಜ್ ಕ್ಲಾಸ್ ಮೆಥಡ್ ಅಂತ ಇದೆ. ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ ಅಮೌಂಟ್. ಕ್ಲೈಮ್ ಈಸ್ ಈಕ್ವಲ್ ಟು ಆ್ಯಕ್ಚುಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್. ಫಸ್ಟಿಗೆ ನಾವು ಆ್ಯಕ್ಚುಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. Actual loss calculation. Value of stock on the date of fire 65,000 less salvage 13,000. Actual loss 52,000. So actual loss 52,000 divided by stock on the date of fire. Closing stock amount 65,000 into policy amount 40,000. Claim amount is equal to 32,000.